ಹದ್ದು ಆರ್ಕ ಬರೋದಕ್ಕೆ ಲೇಟ್ ಆಗ್ಬೋದು, ಚಿರತೆ ಓಡ್ಕ ಬರೋದಕ್ಕೆ ಲೇಟ್ ಆಗ್ಬೋದು. ಇದು ಮಾರ್ಕ್ 4 ತಿಂಗಳಲ್ಲಿ ಬಂದ್ಬಿಡ್ತು. ಜೂನಲ್ಲಿ ಸಿನಿಮಾ ಅನೌನ್ಸ್ ಆಯಿತು. ಜೂನಲ್ಲಿ ಸಿನಿಮಾ ಅನೌನ್ಸ್ ಆಗಿ ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಇದರಲ್ಲಿ 4 ತಿಂಗಳಿಗೆ ಒಂದು ಸಿನಿಮಾ ರೆಡಿ ಆಗುತ್ತೆ ಅಂತಂದ್ರೆ ಇದು ಒಂಥರ ಮಿರಾಕಲ್ ಅಂತ ಹೇಳ್ಬೋದು ಇವಾಗಿನ ಮಟ್ಟಿಗೆ. ಅವಾಗಿನ ಮಟ್ಟಿಗೆ ವರ್ಷಕ್ಕೆ 2-3 ಸಿನಿಮಾ ಮಾಡಿದ್ದಾರೆ ಅವಾಗೆಲ್ಲ. ಇವಾಗಿನ ಮಟ್ಟಿಗೆ 4 ತಿಂಗಳಿಗೆ ಒಂದು ಸಿನಿಮಾ ಅಂತಂದ್ರೆ ಅದು ಕನ್ನಡ ಇಂಡಸ್ಟ್ರಿ ಮಟ್ಟಿಗೆ ಅದು ಮಿರಾಕಲ್. ಹಿಂದಿ ಸಿನಿಮಾಕ್ಕೆ ಹೋದ್ರೆ ಅಕ್ಷಯ್ ಕುಮಾರ್ ಅವರು 2-3 ಸಿನಿಮಾ ಮಾಡ್ತಾ ಇರ್ತಾರೆ. ಕನ್ನಡದಲ್ಲಿ 4 ತಿಂಗಳಿಗೆ ಒಂದು ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಎಕ್ಸಾಂಪಲ್ನ ಸುದೀಪ್ ಸರ್ ಅದನ್ನ ಸೆಟ್ ಮಾಡಿದ್ದಾರೆ. ಕಾರಣ ಕನ್ನಡ ಇಂಡಸ್ಟ್ರಿ ಇರೋದೇ 3-4 ಜನ ಹೀರೋಗಳು. ಅವರೇ 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಕುತ್ಕೊಂಡ್ರೆ ಥಿಯೇಟರ್ ಕಥೆ ಏನಾಗಬೇಕು, ಸಿನಿಮಾನೇ ನಂಬ್ಕೊಂಡಿರೋ ಕಲಾವಿದ್ರ ಕಥೆ ಏನಾಗಬೇಕು. ಇದರಲ್ಲಿ 4 ತಿಂಗಳಿಗೆ ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದ್ರೆ ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ಒಬ್ಬ ಸೂಪರ್ ಸ್ಟಾರು ಲಕ್ಷಾಂತರ ಜನ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲೂ ಸುದೀಪ್ ಸರ್ ಹೇಳಿದ್ದಾರೆ, ಈ ಸಿನಿಮಾದಲ್ಲಿ 1 ಲಕ್ಷ ಜನ ಊಟ ಮಾಡಿದ್ದಾರೆ, 1 ಲಕ್ಷ ಜನ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 1 ಲಕ್ಷ ಜನ ಕೆಲಸ ಮಾಡಿದ್ದಾರೆ ಅಂತಂದ್ರೆ ವರ್ಷಕ್ಕೆ 2 ಲಕ್ಷ ಜನ ಕೆಲಸ ಕೊಟ್ಟಂಗಾಗುತ್ತೆ. ಅದೇ ರೀತಿ 6 ಜನ ಸೂಪರ್ ಸ್ಟಾರ್ಸ್ಗಳು ಕೆಲಸ ಮಾಡಿದ್ರೆ 12 ಲಕ್ಷ ಜನ ಊಟ ಮಾಡ್ದಂಗಾಗುತ್ತೆ, ಕೆಲಸ ಸಿಕ್ಕಂಗಾಗುತ್ತೆ ಅವರಿಗೆ. ಅದರಿಂದ ಕಷ್ಟ ಆದ್ರೂ ಪರವಾಗಿಲ್ಲ, ಒಂದ್ ಸ್ವಲ್ಪ ರಿಸ್ಕ್ ತಗೊಂಡು ಜನಕ್ಕೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಥಿಯೇಟರ್ ಉಳ್ಕತ್ತವೆ, ಕಲಾವಿದ್ರು ಉಳ್ಕತ್ತಾರೆ. ಒಬ್ಬ ಸೂಪರ್ ಸ್ಟಾರ್ ಯಾವ ತರ ಇರಬೇಕು ಅನ್ನೋದಕ್ಕೆ ನಾನು ತುಂಬಾ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದು ಕೆಲಸದ ವಿಚಾರ, ನಮ್ಮ ಡೆಡಿಕೇಶನ್ ಯಾವ ತರ ಇರಬೇಕು ಅನ್ನೋದಕ್ಕೆ ನನ್ನ ಇನ್ಸ್ಪಿರೇಷನ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುದೀಪ್ ಸರ್. ಕಾರಣ ಏನು ಅಂತಂದ್ರೆ ಮೊನ್ನೆ ಟ್ರೈಲರ್ ರಿಲೀಸ್ ಆಯ್ತು, ಟ್ರೈಲರ್ ಇವೆಂಟ್ ನಡೀತಾ ಇದೆ. ಈ ಕಡೆ ಬಿಗ್ ಬಾಸ್ ಪ್ರೋಮೋಗಳು ಬರ್ತಾ ಇದಾವೆ, ಆ ಕಡೆ ಟ್ರೈಲರ್ ಇವೆಂಟ್ ನಡೀತಾ ಇದೆ. ಟ್ರೈಲರ್ ರಿಲೀಸ್ ಆಯ್ತು, ಈ ಕಡೆ ಎಪಿಸೋಡ್ ರಿಲೀಸ್ ಆಯ್ತು. ಎಲ್ಲಾ ಕಡೆ ಕೆಲಸ, ಅವ್ರು ಮಾಡಿರೋ ಕೆಲಸಗಳು ಅಷ್ಟೇ ಮಾತಾಡ್ತಾ ಇದಾವೆ. ಇಲ್ಲಿ ಸುದೀಪ್ ಸರ್ ಮಾತಲ್ಲ ಇಲ್ಲಿ ನಡೀತಾ ಇರೋದು, ಸುದೀಪ್ ಸರ್ ಕೆಲಸ ಮಾತಾಡ್ತಾ ಇದೆ. ಪ್ರತಿ ಜಾಗದಲ್ಲೂ ಅವ್ರ ಕೆಲಸ ಮಾತಾಡ್ತಾ ಇದೆ. ಯಾಕೆ ಒಬ್ಬ ವ್ಯಕ್ತಿ ಯಾವ ತರ ಇರಬೇಕು, ನಮ್ಮ ಜೀವನದಲ್ಲಿ ಯಾವ ತರ ಇರಬೇಕು ನಾವು ಅನ್ನೋದನ್ನ ಒಬ್ರು ನೋಡ್ ಕಲಿಬೇಕು ಅಂತಂದ್ರೆ ಅದು ಸುದೀಪ್ ಸರ್ನ ನೋಡ್ ಕಲಿಬಹುದು. ಒಬ್ಬ ವ್ಯಕ್ತಿ ಡೆಡಿಕೇಶನ್ ಕೆಲಸದ ಮೇಲೆ ಚೆನ್ನಾಗಿದ್ದು ಕೆಲಸ ಮಾತಾಡಕ್ ಕತ್ಕತು ಅಂತಂದ್ರೆ ಒಬ್ರು ಸುದೀಪ್ ಸರ್ ಆಗ್ತಾರೆ. ಇದು ನನ್ನ ಅಬ್ಸರ್ವೇಷನ್, ಮತ್ತೆ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡು ಸುದೀಪ್ ಸರ್ ವಿಷಯದಲ್ಲಿ ನಾನು ಏನೋ ಒಂದು ಕಲ್ತಿದ್ದೀನಿ ಅಂತಂದ್ರೆ ಅದೇ. ಎಷ್ಟರಾಗ್ಲಿ ನಿದ್ದೆಗೋಸ್ಕರನೋ ಏನಕ್ಕೋಸ್ಕರನೋ ನಮ್ಮ ಕೆಲಸನ ಬದಿಗಿಡಬಾರ್ದು. ಫಸ್ಟ್ ಕೆಲಸ ಮುಖ್ಯ. ಸತ್ ಮೇಲೆ ಹೆಂಗಿದ್ರು ಮಂಗದಿದ್ದೆ, ನಿದ್ದೆಗಿಂತ ಕೆಲಸ ಮುಖ್ಯ. ಕಾಯಕವೇ ಕೈಲಾಸ. ಆ ಕೆಲಸ ನಮ್ಮನ್ನ ಎಷ್ಟು ದೂರ ಕರ್ಕೊ ಹೋಗುತ್ತೆ, ಏನ್ ಮಾಡುತ್ತೆ ಅನ್ನೋದಕ್ಕೆ ಸುದೀಪ್ ಸರ್ ದೊಡ್ಡ ಉದಾಹರಣೆ. ಇವಾಗ ಮಾರ್ಕ್ ಸಿನಿಮಾ ರಿವ್ಯೂ ಅಂತ ಹೇಳಕ್ ಹೋಗಲ್ಲ, ಟ್ರೈಲರ್ ನೋಡಿ ನನಗೆ ಅನ್ಸಿದ್ದನ್ನ ನಾನು ಹೇಳ್ತೀನಿ. ಕೆಲವರು ನಂಗೆ ರಿವ್ಯೂ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ರು, ಪರವಾಗಿಲ್ಲ, ಪ್ರಯತ್ನ ಪಡ್ತಾ ಇದ್ದೀನಿ. ಟ್ರೈಲರ್ ಓಪನ್ ಆಗ್ತಿದ್ದಂಗೆ ನಿನ್ನ ಸಸ್ಪೆನ್ಷನ್ ಆಗೋದಕ್ಕೂ ನನ್ನ ಅಧಿಕಾರ ಹೋಗಿ ನಾನು ಅಪೋಸಿಷನ್ ಅಲ್ಲಿ ಕುತ್ಕೊಳ್ಳೋದಕ್ಕೂ ಕಾರಣ ಆಗಿರೋ ಆದಿಕೇಶವ ಇವಾಗ ನನ್ನ ಕೈಲಿದ್ದಾನೆ ಅಂತ ಒಬ್ರು ಹೇಳ್ತಾರೆ, ಪೊಲಿಟಿಷಿಯನ್. ಆ ಪೊಲಿಟಿಷಿಯನ್ ಫೋನ್ ಮಾಡಿದ್ದು ಮಾರ್ಕ್ಗೆ ಫೋನ್ ಮಾಡಿ ನನ್ನ ಅಧಿಕಾರ ಹೋಗೋದಕ್ಕೂ ನಿನ್ನ ಸಸ್ಪೆನ್ಷನ್ಗೂ ಕಾರಣ ಆಗಿರೋ ಆದಿಕೇಶವ ನನ್ನ ಕೈಲಿದ್ದಾನೆ ಅಂತ ಹೇಳ್ತಾ ಇದಾರೆ ಅಂತಂದ್ರೆ ಅಲ್ಲಿಗೆ ಆಪೋಸಿಷನ್ ಮತ್ತೆ ಸುದೀಪ್ ಸರ್ ಒಂದಾಗಿದ್ದಾರೆ. ಆಪೋಸಿಷನ್ ಇರೋನು ಒಳ್ಳೆಯವರು ಇರ್ಬೋದು, ಮಾರ್ಕ್ ಜೊತೆ ಸೇರ್ಕೊಂಡು ಆದಿಕೇಶವನ ವಿರುದ್ಧ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಆಪೋಸಿಷನ್ ಸಪೋರ್ಟ್ ಮಾಡ್ತಾರೆ ಮಾರ್ಕ್ಗೆ. ಇಲ್ಲಿ ಮಾರ್ಕ್ಗೆ ಮತ್ತೆ ಆದಿಕೇಶವನ ಮಧ್ಯೆ ಏನೋ ಒಂದು ನಡೆದಿರುತ್ತೆ. ಆ ಇರೋ ಗೌರ್ಮೆಂಟ್ ವಿರುದ್ಧ ಕಾಪಾಡೋದಕ್ಕೋಸ್ಕರ ಮಾರ್ಕ್ ತನ್ನ ಕೆಲಸನ ಕಳ್ಕೊಂಡಿರ್ತಾರೆ. ಅದನ್ನ ಇವಾಗ ಆದಿಕೇಶವನ ವಿರುದ್ಧ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಮಾರ್ಕ್ ಬರ್ತಾರೆ. ಅದ್ರ ಮಧ್ಯೆ ಆಗೋ ಕ್ರೈಮ್ಗಳನ್ನ ಕಾಪಾಡಬೇಕು. ಆದಿಕೇಶವ CM ಆಗೋದಕ್ಕೆ ತಾನು ಮಾಡಿರೋ ಕ್ರೈಮ್ಗಳನ್ನ ಮುಚ್ಚಾಕ್ಬೇಕು, ಆಚೆ ಬರದೇ ಇರೋದನ್ನ ಕಾಪಾಡ್ಕೊಳ್ಳೋದಕ್ಕೆ ನಡೆಯುವಂತ ಯುದ್ಧದ ಮಧ್ಯೆ ಮಾರ್ಕ್ ಏನ್ ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ನನಗೆ ಕಾಡಿದ್ದು. ಮತ್ತೆ ಆ ಮಕ್ಕಳು ಕಿಡ್ನಾಪ್ ಯಾಕೆ ಆಗ್ತಾರೆ, ಕೊಲೆ ಯಾಕೆ ಆಗ್ತಾರೆ, ಕೊಲೆ ಯಾಕೆ ಆಗ್ತಾರೆ ಅನ್ನೋದು ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಮತ್ತೆ ಟ್ರೈಲರ್ನ ಕಟ್ ಮಾಡಿದಾರಲ್ಲ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಒಂದು ಟ್ರೈಲರ್ ಅಲ್ಲಿ ಒಂದು ಕಥೆನ ಬಿಡ್ಕೊಡ್ದಂಗೆ ಏನೋ ಒಂದು ಸಣ್ಣ ಎಳೆ ಬಿಡ್ಕೊಡ್ಬೇಕಷ್ಟೇ, ಆ ಎಳೆನ ಬಿಟ್ಕೊಟ್ಟಿದ್ದಾರೆ ಕಥೆಯಲ್ಲಿ. ಮತ್ತೆ ಟ್ರೈಲರ್ ಕಟ್ ಮಾಡ್ಬೇಕಾದ್ರೆ ತುಂಬಾ ವಿಚಾರಗಳು ಇರ್ಬೇಕು ಟ್ರೈಲರ್ ಅಲ್ಲಿ, ಅವಾಗ್ಲೇ ಚಂದ ಅನ್ಸೋದು. ಏನೋ ಸುಮ್ನೆ ಕಟ್ ಮಾಡಿದ್ರೆ ಸಿನಿಮಾ ನೋಡ್ಬೇಕು ಅಂತ ಅನ್ಸಲ್ಲ. ಟ್ರೈಲರ್ ನೋಡಿದಾಗ ನನಗೆ ಅನ್ಸಿದ್ದು ಸುದೀಪ್ ಸರ್ ಮತ್ತೆ ಶಿವ ಅವರು ಡೈರೆಕ್ಟರ್ ಶಿವ ಕಾರ್ತಿಕೇಯ ಅವರ ಕಾಂಬಿನೇಷನ್ ಮತ್ತೆ ವರ್ಕ್ ಆಗುತ್ತೆ ಅಂತ ನನಗೆ ಅನಿಸ್ತು. ಟ್ರೈಲರ್ ನೋಡಿ 4 ತಿಂಗಳಲ್ಲಿ ತೆಗ್ದಿದ್ದ ಸಿನಿಮಾ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ತುಂಬಾ ವಿಚಾರಗಳಿದಾವೆ ಟ್ರೈಲರ್ ಅಲ್ಲಿ. 137 ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಮಾಡಿರೋದು 110 ದಿನ ಶೂಟ್ ಮಾಡಿರೋದು. 167 ಕಾಲ್ ಶೀಟ್ ಅಲ್ಲಿ ಕೆಲಸ ಮಾಡಿದ್ದಾರೆ. 167 ಕಾಲ್ ಶೀಟ್ ಅಂದ್ರೆ ಯೋಚನೆ ಮಾಡಿ, 110 ದಿನ ಶೂಟ್ ಮಾಡಿ 137 ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಡೆಡಿಕೇಶನ್ ಇರಬೇಕು, ಯಾವ ಮಟ್ಟಕ್ಕೆ ಕಷ್ಟಪಟ್ಟಿರ್ಬೇಕು. ಲೊಕೇಶನ್ ಇಂದ ಲೊಕೇಶನ್ ಚೇಂಜ್ ಆಗಿ ಮತ್ತೆ ಶೂಟ್ ಮಾಡಿ ಎಲ್ಲ ಮಾಡೋದಕ್ಕೆ ಎಷ್ಟು ಶ್ರಮ ಪಟ್ಟಿರ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು ನಾವು. ಅಜಿನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಸುದೀಪ್ ಸರ್ ಸಿನಿಮಾಗಳಲ್ಲಿ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಯಾವುದೋ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಆಗಿರ್ಬೋದು, ಮ್ಯಾಕ್ಸ್ ಅಲ್ಲಿ ಆಗಿರ್ಬೋದು, ಇವಾಗ ಮಾರ್ಕಲ್ ಆಗಿರ್ಬೋದು.
ಅವ್ರ ಮ್ಯಾಜಿಕ್ ತುಂಬಾ ಚೆನ್ನಾಗಿ ನಡೆಯೋದು ಒಂದು ರಿಷಬ್ ಶೆಟ್ಟಿ ಅವ್ರ ಸಿನಿಮಾದಲ್ಲಿ, ಸುದೀಪ್ ಸರ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಡೆಯುತ್ತೆ. ಅದೇನು ಅಂತ ಗೊತ್ತಿಲ್ಲ, ಒಳ್ಳೆ ಮ್ಯೂಸಿಕ್ ಅಂತೂ ಕೊಡ್ತಾರೆ. ಇದರಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, BGM ಎಲ್ಲ ತುಂಬಾ ಚೆನ್ನಾಗಿದೆ. ಸೈಕೋ ಸುಲ್ತಾನ್ ಆ ಸಾಂಗು ತುಂಬಾ ಚೆನ್ನಾಗಿದೆ. ಇದೆಲ್ಲದ್ರ ಮಧ್ಯೆ 4 ತಿಂಗಳಲ್ಲಿ ಒಂದು ಸಿನಿಮಾನ ಮಾಡಿದ್ದಾರೆ. ಅದನ್ನ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಕಲಿಯೋಂಥವ್ರು ಕಲ್ತು ಬೇರೆಯವರು 4 ತಿಂಗಳಲ್ಲಿ ಸಿನಿಮಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಇದೆಲ್ಲದೂ ಇವರ ಕೆಲಸ ಯಾವ ತರ ಮಾಡಿದ್ದಾರೆ, ಸಿನಿಮಾ ಯಾವ ತರ ಮಾಡಿದ್ದಾರೆ ಅನ್ನೋದನ್ನ ಡಿಸೆಂಬರ್ 25ಕ್ಕೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ವ್ಯೂಸ್ ವಿಚಾರದಲ್ಲಿ ಮಾರ್ಕ್ ಟ್ರೈಲರ್ಗೆ ಪೇಯ್ಡ್ ವ್ಯೂಸ್ ಬಂದಿದ್ದಾವೆ ಅಂತ ತುಂಬಾ ಜನ ಕಮೆಂಟು, ಟ್ರೋಲು ಎಲ್ಲ ಮಾಡ್ತಿದ್ದಾರೆ. ಅಲ್ಲ ಗುರು, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈ ಪೇಯ್ಡ್ ವ್ಯೂಸ್ ಬಂದಿದ್ರೆ ಏನು, ಬಂದಿಲ್ಲ ಅಂದ್ರೆ ಏನು, ಟ್ರೈಲರ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದಷ್ಟೇ ತಾನೇ ಮ್ಯಾಟ್ರು. ಇವಾಗ ಒಂದು ಕನ್ನಡ ಸಿನಿಮಾ ಒಬ್ಬ ಹೀರೋದು ಅಕಸ್ಮಾತ್ ಏನಾದ್ರು ಒಂದು ವ್ಯೂಸ್ ಒಂದು ಸ್ವಲ್ಪ ಜಾಸ್ತಿ ಹೋಯ್ತು ಅಂದ್ರೆ ಅದು ಪೇಯ್ಡ್ ವ್ಯೂಸು. ಅವ್ರು ಇಷ್ಟಪಡೋರು ಹೀರೋದು ಟ್ರೈಲರ್ ಏನಾದ್ರು ಜಾಸ್ತಿ ಹೋದ್ರೆ ಅದು ಪೇಯ್ಡ್ ವ್ಯೂಸ್ ಅಲ್ವಾ? ಯಾವ ಲೆಕ್ಕಾಚಾರದಲ್ಲಿ ಅಂತಂದ್ರೆ ಒಬ್ಬ ವ್ಯಕ್ತಿನ ತುಣಿಬೇಕು, ಒಬ್ಬ ವ್ಯಕ್ತಿನ ಡಿಫ್ರೇಮ್ ಮಾಡಬೇಕು ಅಂತಂದ್ರೆ ನಮ್ಮ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಏನಾದ್ರು ಆಗಿರ್ಲಿ, ಯಾವ ಮಟ್ಟಕ್ಕಾದ್ರೂ ಆಗ್ಲಿ ಹೋಗ್ತಾರೆ. ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ? ನಮಗೆ ಟ್ರೈಲರ್ ಚೆನ್ನಾಗಿರ್ಬೇಕು, ಸಿನಿಮಾ ಚೆನ್ನಾಗಿರ್ಬೇಕು, ಕತೆ ಚೆನ್ನಾಗಿರ್ಬೇಕು, ಅಷ್ಟೇ ಬೇಕಾಗಿರೋದು. ಇಲ್ಲಿ ಪೇಯ್ಡ್ ವ್ಯೂಸ್ ಏನು ಕಿಪ್ಪಿ ಕೀರ್ತಿಗೂ ಬರುತ್ತೆ, ಸೋನು ಶ್ರೀನಿವಾಸ್ ಗೌಡಗೂ ಬರುತ್ತೆ. ಹಂಗಂತ ಅವ್ರನ್ನೆಲ್ಲ ದರ್ಶನ್ ಸರ್ಗೆ, ಸುದೀಪ್ ಸರ್ಗೆ ಅವ್ರಿಗೆಲ್ಲ ಹೋಲ್ಸಕ್ಕಾಗ್ಬಿಡುತ್ತಾ? ವ್ಯೂಸ್ ಎಲ್ಲ ಇಂಪಾರ್ಟೆಂಟು, ಕಂಟೆಂಟ್ ಚೆನ್ನಾಗಿರ್ಬೇಕು, ಅದು ಬೇಕಾಗಿರೋದು ನನ್ನ ಪ್ರಕಾರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ನ ಹೇಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಮತ್ತೆ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಹೊಸಬ್ರಿಗೆ ಸಪೋರ್ಟ್ ಮಾಡಲ್ವಾ? ಮಾಡೇ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್.